ಹಲೋ ಎವ್ರಿವನ್. ನಾವೀಗ 4ನೇ ಮುಖ್ಯ ಪ್ರಶ್ನೆಯನ್ನ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 8ನೇ ಪ್ರಶ್ನೆ ಎ. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? 8ನೇ ಪ್ರಶ್ನೆ 3 ಅಂಕಗಳನ್ನ ಹೊಂದಿದೆ. ಇಲ್ಲಿ 8ರಲ್ಲಿ ಎ. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನ ಹೇಗೆ ಸರಿಪಡಿಸಬಹುದು ಅಂತ ಕೇಳಿದ್ದಾರೆ. ಸಮೀಪ ದೃಷ್ಟಿ ಅಂದ್ರೇನು? ಯಾರು ಹತ್ತಿರದಲ್ಲಿರುವಂತಹ ವಸ್ತುವನ್ನ ನೋಡಬಹುದು, ಆದ್ರೆ ದೂರದಲ್ಲಿರುವಂತಹ ವಸ್ತುವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸಮೀಪ ದೃಷ್ಟಿ ಅಂತ ಕರೀತಾರೆ. ಸಮೀಪ ದೃಷ್ಟಿ ಯಾಕೆ ಉಂಟಾಗತ್ತೆ ಅಂದ್ರೆ, ದೂರದಲ್ಲಿರುವಂತಹ ವಸ್ತುಗಳನ್ನ ನೋಡ್ತಾ ಇರುವಾಗ ರೆಟಿನಾದ ಮುಂಭಾಗದಲ್ಲಿ ಬೆಳಕು ಫೋಕಸ್ ಆಗತ್ತೆ. ಹಾಗಾಗಿ ಸಮೀಪ ದೃಷ್ಟಿ ಉಂಟಾಗತ್ತೆ. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದ್ರೂ 2 ಲಕ್ಷಣ ಅಂತಂದ್ರೆ, ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಕಣ್ಣಿನ ಮಸೂರ ವಕ್ರತೆ ಜಾಸ್ತಿ ಆದ್ರೆ ಏನಾಗುತ್ತೆ? ಬೆಳಕಿನ ಕಿರಣ ಬಂದಿದ್ದು ಹತ್ತಿರದಲ್ಲೇ ಎಲ್ಲ ಸಂಗಮ ಹೊಂದಿಬಿಡುತ್ತೆ ಅಲ್ವಾ? ಹಾಗಾಗಿ ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಇಲ್ಲಿ ರೆಟಿನಾ ಇದೆ ಅಂದ್ರೆ ರೆಟಿನಾದ್ವರೆಗೆ ಹೋಗೋದೇ ಇಲ್ಲ ಬೆಳಕು, ಮೊದಲೇ ಕೇಂದ್ರೀಕರಿಸಿ ಬಿಡುತ್ತೆ. ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಅಲ್ವಾ? ಈಗ ಬೆಳಕು ರೆಟಿನಾದ ಮೇಲೆ ಫೋಕಸ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಆದ್ರೆ ಕಣ್ಣಿನ ಗುಡ್ಡೆ ಉದ್ದ ಇದ್ ಬಿಟ್ರೆ ಏನಾಗುತ್ತೆ? ಇಲ್ಲಿರೋ ರೆಟಿನಾ ಇಲ್ಲಿ ಹೋಯ್ತಾ? ಹಾಗಿದ್ರೆ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಇದು ಸಮೀಪ ದೃಷ್ಟಿ ಕಣ್ಣಿನ 2 ಲಕ್ಷಣಗಳು. ಹಾಗಾದ್ರೆ ಇದನ್ನ ಸರಿಪಡಿಸ್ಲಿಕ್ಕೆ ಬರ್ತದಾ ಅಂದ್ರೆ ಬರುತ್ತೆ. ಹೇಗೆ? ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು. ಸಮೀಪ ದೃಷ್ಟಿಯನ್ನ ನಿಮ್ನ ಮಸೂರದ ಸಹಾಯದಿಂದ ನಿವಾರಿಸಬಹುದು. ಥ್ಯಾಂಕ್ ಯು.